Hi, hello friends, welcome back to my YouTube channel and happy friendship day to all my dear friends. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ಒಂದು ಅಮೆಝಾನಿಂದ ರೆಡ್ ರಿಂಗ್ ಲೈಟನ್ನು ಆರ್ಡರ್ ಮಾಡಿದ್ದೆ. ಅದನ್ನು ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಬನ್ನಿ ಇದು ಹೇಗಿದೆ ಆ್ಯಂಡ್ ಕ್ವಾಲಿಟಿ ಎಲ್ಲ ಹೇಗಿದೆ, ಇದನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಮೊದಲು ಬಂದು ಈ ಥರ ಪುಟ್ಟದಾಗಿರೋವಂಥ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಇದರೊಳಗಡೆ ಏನಿದೆ ಅಂತ ಇವಾಗ ನೋಡೋಣ. ನೋಡಿ, ಈ ಥರ ಮೊಬೈಲ್ ಹೋಲ್ಡರ್ನ ಕೊಟ್ಟಿದ್ದಾರೆ. ಇದರಲ್ಲಿ 3 ಮೊಬೈಲ್ ಹೋಲ್ಡರ್ ಇದೆ. ಇದರಲ್ಲಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದನ್ನು ಫಿಕ್ಸ್ ಮಾಡುವಾಗ ನಾನು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಕರೆಕ್ಟಾಗಿ ತೋರಿಸ್ತೀನಿ. ನೆಕ್ಸ್ಟ್ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ನೋಡಿ, ಈ ರೀತಿಯಾಗಿದೆ ನೆಕ್ಸ್ಟ್ ಬಾಕ್ಸ್ ಬಂದು. ಪ್ಯಾಕೇಜಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ವೈಟ್ ಕಲರಲ್ಲಿ ಪ್ಯಾಕೇಜ್ ಮಾಡಿದ್ದಾರೆ. ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಇತ್ತು. ಹಾಗೆ ನಾವು ಈ ಬಾಕ್ಸ್ಗಳನ್ನು ಹಾಗೆ ಇಟ್ಕೊಂಡ್ರೆ ನಾವು ಎಲ್ಲಾದರೂ ಟ್ರಾವೆಲಿಂಗ್ ಮಾಡುವಾಗ ಆರಾಮಾಗಿ ಇದರಲ್ಲೇ ತಗೊಂಡು ಹೋಗ್ಬೋದು. ನೆಕ್ಸ್ಟ್ ಬಂದು ಮೊಬೈಲ್ ಸ್ಟ್ಯಾಂಡ್ ಇದೆ. ಇದರಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನಮಗೆ ಇದನ್ನು ಸ್ವಲ್ಪ ಲೂಸ್ ಮತ್ತು ಟೈಟ್ನ ಮಾಡ್ಕೋಬೋದು. ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ಹೈಟನ್ನು ಮಾಡ್ಕೋಬೋದು. ಇದು 14 ಇಂಚ್ ಇದೆ ಹೈಟು. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಸೂಪರಾಗಿದೆ. ಇದನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂತೇಳಿ ತೋರಿಸ್ತೀನಿ. ನೆಕ್ಸ್ಟ್ ಬಂದು ಒಂದು ಚಿಕ್ಕ ಬುಕ್ನ ಇಟ್ಟಿದ್ರು. ಈ ಬುಕ್ ಒಳಗಡೆ ನಾವು ಯಾವ ರೀತಿ ಸ್ಟ್ಯಾಂಡನ್ನು ಫಿಕ್ಸ್ ಮಾಡೋದು ಅಂತ ಹೇಳಿ ತೋರಿಸಿದ್ದಾರೆ. ನೆಕ್ಸ್ಟ್ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ ಇವಾಗ. ನೆಕ್ಸ್ಟ್ ಬಾಕ್ಸ್ ಬಂದು ನಮ್ಮ ಫೇವ್ರೆಟ್ ರಿಂಗ್ ಲೈಟ್. ಸೊ ತುಂಬಾ ಖುಷಿ ಆಗ್ತಿದೆ. ನಂಗೆ ತುಂಬ ದಿನದಿಂದ ಆಸೆ ಇತ್ತು ಒಂದು ರಿಂಗ್ ಲೈಟ್ ತೊಗೋಬೇಕು ಅಂತ. ಸೊ ಇವತ್ತು ಆ ಆಸೆ ನೆರವೇರ್ತಾ ಇದೆ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ರಿಂಗ್ ಲೈಟನ್ನು ಓಪನ್ ಮಾಡೋಣ. ನೋಡಿ ಎಷ್ಟು ಸಖತ್ತಾಗಿ ಪ್ಯಾಕ್ ಮಾಡಿದ್ದಾರೆ ಅಂತ ಹೇಳಿ. ನನಗಂತೂ ತುಂಬಾ ಖುಷಿ ಆಯಿತು. ಪ್ಯಾಕೇಜಿಂಗ್ ನೋಡಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದರು ಅಂದರೆ ಸಖತ್ತಾಗಿದೆ. ನೋಡಿ, ಈ ರೀತಿಯಾಗಿದೆ ರಿಂಗ್ ಲೈಟು. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಸೂಪರಾಗಿದೆ. ಈ ರೀತಿಯಾಗಿ ವಯರ್ನ ಕೊಟ್ಟಿದ್ದಾರೆ. ಇವಾಗ ಇದನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮೊದಲು ಸ್ಟ್ಯಾಂಡನ್ನು ಇಟ್ಕೊಂಡ್ಬಿಡೋಣ. ನೋಡಿ, ಈ ಥರ ಇದೆ ಸ್ಟ್ಯಾಂಡು. ನಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ ಮಾಡ್ಕೋಬೋದು. ಡೌನ್ ಬೇಕಂದರೆ ಡೌನ್ ಕೂಡ ಮಾಡ್ಕೋಬೋದು. ತುಂಬಾ ಕ್ವಾಲಿಟಿ ಅಂತೂ ಸೂಪರಾಗಿದೆ. ಇವಾಗ ಮೇಲ್ಗಡೆ ಒಂದು ಕ್ಯಾಪ್ನ ಕೊಟ್ಟಿದ್ದಾರೆ. ಕ್ಯಾಪ್ನ ರಿಮೂವ್ ಮಾಡೋಣ. ರಿಮೂವ್ ಮಾಡಿ ಇವಾಗ ರೆಡ್ ಲೈಟನ್ನು ಫಿಕ್ಸ್ ಮಾಡಬೇಕು. ಸೈಡ್ಗೆ ಒಂದು ಸ್ಕ್ರೂ ಥರ ಕೊಟ್ಟಿದ್ದಾರೆ. ಇವಾಗ ಸ್ಕ್ರೂನ ಲೂಸ್ ಮಾಡ್ತಾ ಬರಬೇಕು. ನಮಗೆ ಫಿಕ್ಸ್ ಮಾಡಲಿಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಸ್ಕ್ರೂನ ಲೂಸ್ ಮಾಡ್ಕೊಳ್ಳೋಣ. ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಇವಾಗ ಲೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಫಿಕ್ಸ್ ಮಾಡೋಣ. ಫಿಕ್ಸ್ ಮಾಡಿದ್ದಾದಮೇಲೆ ಎಷ್ಟು ಬೇಕೋ ಅಷ್ಟು ರಿಂಗ್ ಲೈಟು ಕರೆಕ್ಟಾಗಿ ನಿಲ್ಲಬೇಕು ಅಷ್ಟು ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಟೈಟ್ ಮಾಡ್ಕೋಬೇಕು. ಇವಾಗ ಕರೆಕ್ಟಾಗಿ ರಿಂಗ್ ಲೈಟ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಬಂದು ಹೋಲ್ಡರ್, ಮೊಬೈಲ್ ಹೋಲ್ಡರ್ನ ಅದಕ್ಕೆ ಒಂದು ಕ್ಯಾಪ್ ಕೊಟ್ಟಿರ್ತಾರೆ. ಈ ರೀತಿಯಾಗಿ ಇರುತ್ತೆ ಅದು ಕ್ಯಾಪು. ಅದನ್ನು ಓಪನ್ ಮಾಡಿ ನಾವು ಅದ್ರ ಒಳಗಡೆ ಈ ಹೋಲ್ಡರ್ನ ಫಿಕ್ಸ್ ಮಾಡ್ಕೋಬೇಕು. ಈ ರೀತಿ ಕ್ಯಾಪ್ನ ಓಪನ್ ಮಾಡಿ ಇದ್ರೊಳಗಡೆ ಫಿಕ್ಸ್ ಮಾಡ್ಕೋಬೇಕು. ಇದು ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಿರುತ್ತೆ, ಆದರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಫಿಕ್ಸ್ ಮಾಡಿದ್ದಾದಮೇಲೆ ಅದ್ರ ಕ್ಯಾಪನ್ನು ಮತ್ತೆ ಕ್ಲೋಸ್ ಮಾಡ್ಕೋಬೇಕು. ಹಾಗೆ ರಿಂಗ್ ಲೈಟ್ಗೆ ಇವಾಗ ಮೊಬೈಲ್ ಹೋಲ್ಡರನ್ನು ಫಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಮೊಬೈಲ್ ಹೋಲ್ಡರನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಹೋಲ್ಡರ್ ಭಾಗದಲ್ಲಿ ನಾವು ಮೊಬೈಲನ್ನು ಫಿಕ್ಸ್ ಮಾಡ್ಕೋಬೇಕು. ನನ್ನ ಹತ್ರ ಎಕ್ಸ್ಟ್ರಾ ಒಂದು ಮೊಬೈಲ್ ಇರಲಿಲ್ಲ, ಹಾಗಾಗಿ ನಾನು ಮೊಬೈಲ್ನ ಫಿಕ್ಸ್ ಮಾಡಿ ತೋರಿಸ್ತಾ ಇಲ್ಲ. ಇದೇ ತರ 3 ಹೋಲ್ಡರನ್ನು ಕೊಟ್ಟಿದ್ದಾರೆ. ನಾವು ಒಂದೇ ಸಲ 3 ಮೊಬೈಲನ್ನು ಯೂಸ್ ಮಾಡ್ಕೋಬಹುದು. ಇವಾಗ ಇನ್ನೊಂದು ಹೋಲ್ಡರನ್ನು ನಾನು ಫಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಹೋಲ್ಡರ್ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಎಷ್ಟು ಫ್ಲೆಕ್ಸಿಬಲ್ ಆಗಿದೆ ಅಂತ ನೀವೇ ನೋಡಿ ತೋರಿಸ್ತೀನಿ. ನಾವು ಯಾವ ಕಡೆ ಬೇಕಾದ್ರೂ ಇದನ್ನ ಆರಾಮಾಗಿ ತಿರುಗಿಸ್ಕೋಬಹುದು. ಅಷ್ಟು ಫ್ಲೆಕ್ಸಿಬಲ್ ಆಗಿದೆ. ನನಗಂತೂ ಕ್ವಾಲಿಟಿ ಸೂಪರ್ ಆಗಿದೆ ಅಂತ ಅನ್ನಿಸ್ತು. ತುಂಬಾನೇ ಚೆನ್ನಾಗಿದೆ. ಇದೊಂದು ಮೊಬೈಲ್ ಹೋಲ್ಡರ್ ಅನ್ನ ರಿಂಗ್ ಲೈಟ್ಗೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರಿಂಗ್ ಲೈಟ್ ನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ನಾವು ಒಂದೇ ಬಾರಿ 3 ಮೊಬೈಲ್ ಅನ್ನ ಯೂಸ್ ಮಾಡ್ಕೋಬಹುದು. ಈ ರಿಂಗ್ ಲೈಟ್ ಎಷ್ಟು ಯೂಸ್ಫುಲ್ ಆಗಿದೆ ಅಂದ್ರೆ ನಾವು ಇವಾಗ ಲಾಂಗ್ ವಿಡಿಯೋ ಮಾಡಬೇಕಾದ್ರೆ ಮೊಬೈಲ್ನ ಅಡ್ಡ ಇಟ್ಟು ವಿಡಿಯೋನ ಶೂಟ್ ಮಾಡ್ಕೊಳ್ತಾ ಇರ್ತೀವಿ. ಹಾಗೆ ಮಿನಿ ಲಾಗ್ ಮತ್ತು ಇನ್ಸ್ಟಾಗ್ರಾಮ್ಗೆ ನಾವು ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂದರೆ ಉದ್ದವಾಗಿ ಇಟ್ಕೊಂಡು ಮೊಬೈಲ್ನ ಶೂಟ್ ಮಾಡ್ಕೊಳ್ತಾ ಇರ್ತೀವಿ. ಎರಡು ಮೊಬೈಲ್ ಇತ್ತು ಅಂದರೆ ಆರಾಮಾಗಿ ಒಂದೇ ಸಲ 2 ಮೊಬೈಲ್ನ ಯೂಸ್ ಮಾಡಿಕೊಂಡು ಮಿನಿ ಲಾಗ್ ಅಥವಾ ಶಾರ್ಟ್ ವಿಡಿಯೋ, ಲಾಂಗ್ ವಿಡಿಯೋ ಎರಡೂ ಸಹ ನಾವು ಒಂದೇ ಸಲ ಶೂಟ್ ಮಾಡ್ಕೋಬೋದು. ತುಂಬಾ ಯೂಸ್ಫುಲ್ ಆಗಿದೆ. ಹಾಗೆ ವಯರ್ನ ಕೊಟ್ಟಿದ್ದಾರೆ. ಈ ವಯರ್ನ ಇವಾಗ ನಾವು ಮೊಬೈಲ್ ಚಾರ್ಜರ್ ಬರುತ್ತಲ್ವ ಅದಕ್ಕೆ ಫಿಕ್ಸ್ ಮಾಡ್ಕೋಬೇಕು.
ನೋಡಿ ಈ ಥರ ಮೊಬೈಲ್ದು ಚಾರ್ಜರ್ ಬರುತ್ತಲ್ವ, ಅದಕ್ಕೆ ಇದನ್ನು ಫಿಕ್ಸ್ ಮಾಡಿ ನಾವು ಕರೆಂಟಿನ ಸ್ವಿಚ್ ಬೋರ್ಡ್ಗೆ ಫಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಿಚ್ ಆನ್ ಮಾಡಿದ್ದೀನಿ, ನೋಡ್ಬೋದು. ಇವಾಗ ಇದರಲ್ಲಿ ರಿಮೋಟ್ ಥರ ಕೊಟ್ಟಿದ್ದಾರೆ. ಈ ರಿಮೋಟಲ್ಲಿ 4 ಆಪ್ಷನ್ಸ್ ಇದೆ. ಫಸ್ಟ್ ಬಟನ್ ಬಂದು ನಮಗೆ ರಿಂಗ್ ಲೈಟು ಎಷ್ಟು ಬ್ರೈಟ್ನೆಸ್ ಬೇಕೋ ಅಷ್ಟು ಬ್ರೈಟ್ನೆಸ್ನ ಮಾಡ್ಕೊಳ್ಳೋದು. ಸೆಕೆಂಡ್ ಒನ್ ಬಂದು ಬ್ರೈಟ್ನೆಸ್ನ ಕಡಿಮೆ ಮಾಡ್ಕೊಳ್ಳೋದು. ನಮಗೆ ಎಷ್ಟು ಬೇಕೋ ಅಷ್ಟು ಕಡಿಮೆ ಮಾಡ್ಕೋಬೋದು, ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೋಬೋದು. ಥರ್ಡ್ ಬಟನ್ ಬಂದು ಆನ್ ಆ್ಯಂಡ್ ಆಫ್, ನಮಗೆ ಬೇಕಾದಾಗ ಆನ್ ಮಾಡ್ಕೋಬೋದು, ಬೇಡ ಅಂದಾಗ ಆಫ್ ಮಾಡ್ಕೋಬೋದು. ಫೋರ್ತ್ ಒನ್ ಬಟನ್ ಬಂದು ಇದು ರಿಂಗ್ ಲೈಟಲ್ಲಿ 3 ಕಲರ್ಸ್ ಇದೆ. ಒಂದು ಲೈಟ್ ಬ್ಲೂ ಕಲರು, ಹಾಗೆ ನಾರ್ಮಲ್ ವೈಟ್ ಕಲರು, ಹಾಗೆ ಸ್ವಲ್ಪ ಗೋಲ್ಡನ್ ಕಲರ್. ನಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಚೂಸ್ ಮಾಡ್ಕೋಬಹುದು. ಇವಾಗ ನೋಡಿ ಫುಲ್ ಈ ತರ ರಿಂಗ್ ಲೈಟ್ನ ಫಿಕ್ಸ್ ಮಾಡಿ ತೋರಿಸಿದ್ದೀನಿ. ನನ್ನ ಹತ್ರ ಮೊಬೈಲ್ ಇರಲಿಲ್ಲ, ಹಾಗಾಗಿ ಮೊಬೈಲ್ನ ಫಿಕ್ಸ್ ಮಾಡಿ ತೋರಿಸಿಲ್ಲ. ನಿಮಗೆ ಕುಕ್ಕಿಂಗ್ ವೀಡಿಯೋಸ್ ಯಾವ ಥರ ಶೂಟ್ ಮಾಡೋದು, ಹಾಗೆ ಮೊಬೈಲ್ನ ಯಾವ ಥರ ಫಿಕ್ಸ್ ಮಾಡೋದು ಅನ್ನೋ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಆ ವಿಡಿಯೋನೂ ಸಹ ಮಾಡಿಬಿಟ್ಟು ಹಾಕ್ತೀನಿ. ಹಾಗೆ ನೋಡಿ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಇವಾಗ ತಾನೇ ಯೂಟ್ಯೂಬ್ ಚಾನಲ್ನ ಶುರು ಮಾಡಿರೋರು ಒಂದು ಕಡಿಮೆ ಪ್ರೈಸ್ಗೆ ಒಂದು ಒಳ್ಳೆ ರಿಂಗ್ ಲೈಟ್ ಬೇಕು ಅಂದರೆ ನಾನು ಈ ರಿಂಗ್ ಲೈಟ್ನ ಸಜೆಷನ್ ಮಾಡ್ತೀನಿ. ಯಾಕಂದರೆ ಕ್ವಾಲಿಟಿ ಸೂಪರ್ ಆಗಿದೆ. ನೀಟಾಗಿ ಮೇಂಟೆನೆನ್ಸ್ ಮಾಡಿದರೆ ನಾವು ಆರಾಮಾಗಿ 3 ರಿಂದ 4 ವರ್ಷ ಈ ರಿಂಗ್ ಲೈಟ್ನ ಸೂಪರ್ ಆಗಿ ಯೂಸ್ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ರಿಂಗ್ ಲೈಟ್ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಬಂದು ನಾನು ಕುಕಿಂಗ್ ವಿಡಿಯೋಸ್ನ ಮಾಡೋದಕ್ಕೆ ನಾನು ಈ ಥರ ಒಂದು ಟ್ರೈಪಾಡ್ನ ತೊಗೊಂಡಿದ್ದೆ. ನಾನು ಮಾಡಿರೋ ಎಲ್ಲ ಕುಕಿಂಗ್ ವಿಡಿಯೋಸ್ನ ಸಹ ಇದರಲ್ಲೇ ಶೂಟ್ ಮಾಡ್ಕೊಂಡಿರೋ ಅಂಥದ್ದು. ರಿಂಗ್ ಲೈಟ್ ವಿಡಿಯೋನು ಸಹ ಇದೇ ಟ್ರೈಪಾಡಲ್ಲಿ ನಾನು ಶೂಟ್ ಮಾಡಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಇದು ಸೂಪರ್ ಆಗಿದೆ. ಇವಾಗ ತಾನೇ ಕುಕ್ಕಿಂಗ್ ವಿಡಿಯೋಸ್ ಅಥವಾ ಲಾಗ್ಸ್ನ ಶುರು ಮಾಡಿರೋರು ಈ ಥರ ಒಂದು ಟ್ರೈಪಾಡನ್ನು ತೊಗೊಂಡ್ರೆ ಸಾಕು ಅಂತ ಅನಿಸುತ್ತೆ. ಆಮೇಲೆ ಪೇಮೆಂಟ್ ಶುರುವಾದಮೇಲೆ ಬೇಕಂದರೆ ನಿಮಗೆ ಯಾವ ಥರ ಬೇಕೋ ಆ ಥರ ಟ್ರೈಪಾಡ್ನ ತೊಗೋಬೋದು. ಇವಾಗ ಸದ್ಯಕ್ಕೆ ಇದು ಒಂದು ತೊಗೊಂಡ್ರೆ ಕುಕ್ಕಿಂಗ್ ವೀಡಿಯೋಸ್ನ ಆರಾಮಾಗಿ ಮಾಡ್ಕೋಬೋದು. ಇದು ತುಂಬಾ ಚೆನ್ನಾಗಿದೆ. ನಾನು ಮಾಡಿರೋ ಸಣ್ಣ ಪುಟ್ಟ ಮಿನಿ ಲಾಗ್ಸ್ ಕೂಡ ಇದರಲ್ಲೇ ನಾನು ಶೂಟ್ ಮಾಡಿರೋ ಅಂಥದ್ದು. ಸಖತ್ತಾಗಿದೆ ಕ್ವಾಲಿಟಿ. ಈ 2 ರಿಂಗ್ ಲೈಟ್ ಮತ್ತು ಟ್ರೈಪಾಡ್ದು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ತಗೊಳ್ಳಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.